ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಸ್ ಮಚ್ ಅವೇಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಚಿತ್ರದ ಟ್ರೈಲರ್ ನಿನ್ನೆ ಸಂಜೆ 7 ಗಂಟೆ 1 ನಿಮಿಷಕ್ಕೆ ರಿಲೀಸ್ ಆಯಿತು ಗುರು. ಸೊ ನಾನು ಕೂಡ ಟ್ರೈಲರ್ ನೋಡಿದೆ, ನಿನ್ನೆ ರಿವ್ಯೂ ಮಾಡಕ್ ಆಗಿರಲಿಲ್ಲ. ಸೊ 5ರಿಂದ ಒಂದು 7 ಸತೆ ನಾನು ಟ್ರೈಲರ್ ನೋಡಿದೆ. ಸೊ ಟ್ರೈಲರ್ ನೋಡಿದ್ಮೇಲೆ ನನಗೆ ಮಿಕ್ಸ್ಡ್ ಒಪಿನಿಯನ್ ಬಂತು ಗುರು. ಸೊ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಇದಾವೆ ಮತ್ತು ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದಾವೆ. ಸೊ ನಾನು ಇಲ್ಲಿ ಹಾನೆಸ್ಟ್ ಒಪಿನಿಯನ್ ಕೊಡಕ್ಕೆ ಇಷ್ಟಪಡ್ತೇನೆ. ಸೊ ಯಾವುದೇ ತರಹದ ಇದು ನೆಗೆಟಿವ್ ರಿವ್ಯೂ ಅಲ್ಲ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ ಹೋಗ್ತಾ ಇದ್ದೇನೆ ಅಂತೇಳಿ. ಸೊ ಓಕೆನಾ, ನೀವು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಪಾಸಿಟಿವ್ ಪಾಯಿಂಟ್ಸ್ ಇಂದ ಶುರು ಮಾಡೋಣ. ಟ್ರೈಲರ್ ಲೆಂತ್ 4 ನಿಮಿಷ 39 ಸೆಕೆಂಡ್ಸ್ ಇದೆ. ಸೊ ಇಷ್ಟು ಲೆಂತ್ ಇದ್ರೂ ಕೂಡ ಎಲ್ಲೂ ಕೂಡ ಕತೆ ಬಿಟ್ಕೊಟ್ಟಿಲ್ಲ ಚಿತ್ರತಂಡ. ಇದು ಒಂದು ಒಳ್ಳೆಯ ವಿಷಯ ಅಂತ ಅನಿಸ್ತು. ಕೆಲವೊಂದು ಸಿನಿಮಾಗಳ ಟ್ರೈಲರ್ ಬರುತ್ತೆ, ಎಲ್ಲ ಟ್ರೈಲರ್ ಅಲ್ಲಿ ತೋರಿಸ್ಬಿಡ್ತಾರೆ, ಸಿನಿಮಾದಲ್ಲಿ ಹೋಗಿ ಥಿಯೇಟರ್ ಅಲ್ಲಿ ನೋಡೋದು ಏನು ಉಳಿದಿರಲ್ಲ. ಸೊ 4 ನಿಮಿಷ 39 ಸೆಕೆಂಡ್ಸ್ ಇದ್ರು ಸೊ ಎಲ್ಲೂ ಕೂಡ ಕತೆ ಬಿಟ್ಕೊಟ್ಟಿಲ್ಲ. ಇದೊಂದು ಪಾಸಿಟಿವ್ ಪಾಯಿಂಟ್ಸ್ ಅಂತ ಅನಿಸ್ತು ನನಗೆ. ಸೊ ಎರಡನೇದು ಕ್ವಾಲಿಟಿ ಗುರು. ಸೊ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಇದೆ. ಒಂಥರ ಹಾಲಿವುಡ್ ರೇಂಜಿಗೆ ಇದೆ ಕ್ವಾಲಿಟಿ. ಮಂಜಿನ ಸೀನು ಮತ್ತು ಕಾಸ್ಟ್ಯೂಮ್ ಮತ್ತು ಲೊಕೇಶನ್ ಎಲ್ಲ ಟಾಪ್ ನಾಚ್ ಆಗಿದೆ. ಸೊ ಎಲ್ಲೂ ಕೂಡ ಇದು ಕನ್ನಡ ಸಿನಿಮಾದ ಟ್ರೈಲರ್ ನೋಡ್ತಾ ಇದೀವಿ, ಅದರಲ್ಲೂ ಒಂದು ಇಂಡಿಯನ್ ಸಿನಿಮಾದ ಟ್ರೈಲರ್ ನೋಡ್ತಾ ಇದೀವಿ ಅಂತೇಳಿ ಅನ್ಸಲ್ಲ. ಸೊ ಆ ತರ ಟಾಪ್ ನಾಚ್ ಆಗಿದೆ. ಸೊ ನಮ್ಮ ಕನ್ನಡ ಸಿನಿಮಾಗಳು ಬಹಳ ಬರ್ತವೆ, ಸೊ VFX ಅಲ್ಲಿ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ಆ ಮಿಸ್ಟೇಕ್ ಆಗಿಲ್ಲ. VFX ಮತ್ತು ಕ್ವಾಲಿಟಿ ಸಾಕತ್ತಾಗಿದೆ ಗುರು, ಮತ್ತು ಟಾಪ್ ನಾಚ್ ಆಗಿದೆ. ನೆಕ್ಸ್ಟ್ ಆಕ್ಷನ್ ಗುರು. ಇದರಲ್ಲಿ ಆಕ್ಷನ್ ಸಾಕದಾಗಿ ತೋರಿಸಿದ್ದಾರೆ, ಟಾಪ್ ನಾಚ್ ಆಗಿದೆ ಆಕ್ಷನ್. ಸೊ ಆಕ್ಷನ್ ಸೀನ್ಸ್ ಮತ್ತು ಜೆ ಪೇರಿ ಅವರು ಆಕ್ಷನ್ ಕೊರಿಯೋಗ್ರಾಫ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಬರೀ ಇದು ಹಾಟ್ ಸೀನ್ ತೋರಿಸ್ತಾ ಇದ್ದಾರೆ, ಬೋಲ್ಡ್ ಸೀನ್ ಇದೆ ಬರೇ ಈ ಸಿನಿಮಾದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಒಂದು ಉತ್ತರ ಆಕ್ಷನ್ ಮೂಲಕ ಯಶ್ ಸರ್ ಅವರು ಕೊಟ್ಟಿದ್ದಾರೆ. ಆಕ್ಷನ್ ಸಾಕದಾಗಿದೆ. ನೆಕ್ಸ್ಟ್ ಯಶ್ ಸರ್ ಅವರ ಆಕ್ಟಿಂಗ್, ಆ ಕಣ್ಣಲ್ಲಿ ಆ ಇಂಟೆನ್ಸ್ ಮತ್ತು ಆ ಸಿಟ್ಟು, ಆ ಸೇಡು ಸಾಕದಾಗಿತ್ತು. ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸ್ಪೆಷಲಿ ಟಿಕೆಟ್ ಕ್ಯಾರೆಕ್ಟರ್ ಆಕ್ಷನ್ ಸೀನ್ ಸಾಕಾಗಿತ್ತು ಗುರು. ಟಿಕೆಟ್ ಕ್ಯಾರೆಕ್ಟರ್ ನನಗೆ ಇಂಪ್ರೆಸ್ ಮಾಡ್ತು ಈ ಟ್ರೈಲರ್ ಅಲ್ಲಿ. ಸೊ ಈ ಟ್ರೈಲರ್ ನೋಡಿದ್ಮೇಲೆ ನನಗೆ ಒಂದಂತರೂ ಅರ್ಥ ಆಯ್ತು, ಸೊ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದ ಸಿನಿಮಾನೇ ಬೇರೆ, ಸೊ ಇಲ್ಲಿಂದ ಸಿನಿಮಾ ನೋಡೋದೇ ಬೇರೆ ಗುರು. ಟಾಕ್ಸಿಕ್ ಚಿತ್ರ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡುತ್ತೆ ಅಂತ ಅನಿಸುತ್ತೆ. ಏನಕ್ಕಪ್ಪ ಅಂದ್ರೆ ಬಿಫೋರ್ KGF ಯಾವುದೇ ಗ್ಯಾಂಗ್ಸ್ಟರ್ ಸಿನಿಮಾ ತರ ಬರ್ತಾ ಇದ್ದಿಲ್ಲ. ಸೊ ಯಾರು ಕೂಡ ಹೀರೋನ ವಿಲ್ಲನ್ ತರ ತೋರಿಸ್ತಾ ಇರಲಿಲ್ಲ. ಸೊ KGF ಚಾಪ್ಟರ್ 2 ಬಂದ ಮೇಲೆ ಆನಿಮಲ್ ಬಂತು, ಮಾರ್ಕೋ ಬಂತು ಮತ್ತು ಪುಷ್ಪ 2 ಬಂತು. ಅದೇ ತರ ಟಾಕ್ಸಿಕ್ ಚಿತ್ರ ಏನಾದ್ರು ನೆಕ್ಸ್ಟ್ ಲೆವೆಲ್ ಆಗಿ ಹಿಟ್ ಆಯ್ತಂದ್ರೆ ಇದೇ ತರ ಮುಂದೆ ಸಿನಿಮಾಗಳು, ಇದೇ ಜಾನರ್ನ ಸಿನಿಮಾಗಳು ಮುಂದೆ ನೋಡ್ಲಿಕ್ಕೆ ಸಿಕ್ಕರು ನಮಗೆ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಇನ್ನ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೊ 2-3 ಇದಾವೆ. ಈ ಟ್ರೈಲರ್ ಅಲ್ಲಿ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಗುರು. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲಿ ಗುರು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲ. ಸೊ ಇಂಟ್ರೊಡಕ್ಷನ್ ಟು ರಾಯ ಬಂದಿತ್ತಲ್ಲ, ಸೊ ಯಶ್ ಸರ್ ಅವರ ಎಂಟ್ರಿ ಪ್ಲಸ್ ಅದು ಡ್ಯಾಡೀಸ್ ಹೋಮ್ ಮತ್ತು ಡೈಲಾಗ್ ಹೊಡಿತಾರೆ ಮತ್ತು ಅದು BGM, ಈ 3 ಸಿಂಕ್ ಆಗಿ ಸಾಕಾಗಿತ್ತು ಗುರು. ಇಂಟ್ರೊಡಕ್ಷನ್ ಟು ರಾಯ ವಿಡಿಯೋ ಪ್ಲಸ್ ಇದು ಟಾಕ್ಸಿಕ್ ಅನೌನ್ಸ್ಮೆಂಟ್ ಆಗಿತ್ತು ನೋಡಿ, ಶ್ರುತಿ ಹಾಸನ್ ಅವರು ಹಾಡಿದ್ರಲ್ಲ, ಸೊ ಅದು ಕೂಡ ಮ್ಯೂಸಿಕ್ ಚೆನ್ನಾಗಿತ್ತು. ಆದ್ರೆ ಈ ಟ್ರೈಲರ್ ಅಲ್ಲಿ ಮ್ಯೂಸಿಕ್ ಇಲ್ಲ ಗುರು. ಸೊ ಅದು ಒಂದು ನನಗೆ ಡಿಸಪಾಯಿಂಟ್ ಅನಿಸ್ತು. ಸೊ ನೆಕ್ಸ್ಟ್ ಪಾಯಿಂಟ್, ಈ ಚಿತ್ರದಲ್ಲಿ ಯಶ್ ಸರ್ ಅವರ ಎಂಟ್ರಿ ಅಷ್ಟೊಂದು ಗೂಸ್ ಬಂಪ್ಸ್ ಎಂಟ್ರಿ ಇರಲಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಎಂಟ್ರಿ ಇರಲಿಲ್ಲ, ಫುಲ್ ತಂಡ ಇತ್ತು ಎಂಟ್ರಿ. ಸೊ ಸಿನಿಮಾದಲ್ಲಿ ಆ ಎಂಟ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರಬಹುದು, ಯಾವ ತರ KGF ಚಾಪ್ಟರ್ 2 ಇತ್ತಲ್ಲ. ಸೊ KGF ಚಾಪ್ಟರ್ 2 ಅಲ್ಲಿ ಕೂಡ ಯಶ್ ಸರ್ ಅವರ ಎಂಟ್ರಿ ವೈಲೆನ್ಸ್ ಅಂತೇಳಿ ಡೈಲಾಗ್ ಹೇಳ್ತಾ ಬರ್ತಾರೆ, ಎಂಟ್ರಿ ಅದು ಕೂಡ ಚೆನ್ನಾಗಿತ್ತು. ಆದ್ರೆ KGF ಚಾಪ್ಟರ್ 2 ಸಿನಿಮಾದಲ್ಲಿ ಎಂಟ್ರಿ ಯಶ್ ಸರ್ ಅವರ ನೆಕ್ಸ್ಟ್ ಲೆವೆಲ್ ಇತ್ತು, ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಅದೇ ತರ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗಬಹುದು. ಎಂಟ್ರಿ ಸ್ವಲ್ಪ ಥಂಡ ಇತ್ತು ಈ ಟ್ರೈಲರ್ ಅಲ್ಲಿ ಯಶ್ ಸರ್ ಅವರದು. ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಒಂದು ಸ್ವಲ್ಪ ರಿಸ್ಕಿ ಪ್ರಾಜೆಕ್ಟ್ ನನಗೆ ಅನಿಸುತ್ತೆ ಗುರು. ಸೊ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದ ಸಿನಿಮಾನೇ ಬೇರೆ, ಆಡಿಯನ್ಸ್ ಇಂಡಿಯನ್ ಸಿನಿಮಾ, ಇಲ್ಲಿಂದ ನೋಡುವ ಸಿನಿಮಾನೇ ಬೇರೆ, ಒಂಥರ ಡಿಫ್ರೆಂಟ್ ಸಿನಿಮಾ ಆಗಲಿದೆ ಗುರು. ಇದರ ವರ್ಲ್ಡ್ ಆಗ್ಲಿ ಮತ್ತು ಇದರ ವಿಷನ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಇದಕ್ಕೇನಾದ್ರೂ ಆಡಿಯನ್ಸ್ ಕನೆಕ್ಟ್ ಆದಪ್ಪ ಅಂದ್ರೆ ಸೊ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಮಾಡುತ್ತೆ. ಒಂದು ಎಮೋಷನ್ ಆಡಿಯನ್ಸಿಗೆ ಇದು ಕನೆಕ್ಟ್ ಆತಪ್ಪ ಅಂದ್ರೆ ಎಮೋಷನಲ್ ವೈಸ್, ಯಾವ ತರ KGF ಚಾಪ್ಟರ್ 2 ಅಲ್ಲಿ ಒಂದು ತಾಯಿ ಮತ್ತು ಮಗನ ನಡುವೆ ಒಂದು ಎಮೋಷನ್ ಇತ್ತು ಗುರು. ಸೊ ತಾಯಿಯ ಆಸೆ ಈಡೇರಿಸಕ್ಕೆ ರಾಕಿ ಯಾವ ಲೆವೆಲ್ಗೆ ಆದ್ರೂ ಹೋಗ್ತಾನೆ, ಅದೇ ತರ ಟಾಕ್ಸಿಕ್ ಅಲ್ಲಿ ಕೂಡ ಯಾವುದೇ ಒಂಥರ ಒಂದು ಎಮೋಷನ್ ಇತ್ತಪ್ಪ ಅಂದ್ರೆ
ಆಡಿಯನ್ಸಿಗೆ ಇದು ಕನೆಕ್ಟ್ ಆಯ್ತಪ್ಪ ಅಂದರೆ ಸೊ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಮಾಡುತ್ತೆ ಗುರು. ಸೊ ಈಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಯಶ್ ಸರ್ ಅವರು ನಿನ್ನೆ ಇವೆಂಟಲ್ಲಿ ಕೂಡ ಹೇಳಿದರು, ಸೊ ಯಶ್ ಮೇಲೆ ನಂಬಿಕೆ ಇಡಿ ಅಂತೇಳಿ. ಸೊ ಆ ನಂಬಿಕೆ ಇಟ್ಕೊಂಡು ಈ ಸಿನಿಮಾನ ನೋಡ್ತೀವಿ. ಸೊ ಆಲ್ ದ ಬೆಸ್ಟ್ ಯಶ್ ಸರ್ ಅವರು, ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಸೊ ನಾನು ಏನು ಹೇಳಿದ್ದೀನಿ ಇದು ನನ್ನ ಹಾನೆಸ್ಟ್ ಒಪಿನಿಯನ್, ಓಕೆನಾ? ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಸಿನಿಮಾ ಬಂದ ಮೇಲೆ ನೋಡೋಣ ಸಿನಿಮಾ ಯಾವ್ಯಾವ ಥರ ಇರುತ್ತೆ ಅಂತೇಳಿ. ಇಷ್ಟು ಇದಾಗಿತ್ತು ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿವ್ಯೂ. ಸೊ ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗೈಸ್, ಮತ್ತೆ ಭೇಟಿ ಆಗೋಣ.